ಈ ವಿಡಿಯೋದಲ್ಲಿ ಫೋರ್ ಎಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋ ರಿಯಲ್ ಪ್ಲೇಯರ್ಸ್ ಯಾರು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋ ಮತ್ತೆ ನೆಕ್ಸ್ಟ್ 3 ವಿಡಿಯೋಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡದೆ ನೋಡಿ. ಸೊ ಈ ಪಾರ್ಟಿಸಿಪೆಂಟ್ಸ್ ನ ನಾವು 5 ಕ್ಯಾಟಗರೀಸ್ ಅಲ್ಲಿ ಸ್ಪ್ಲಿಟ್ ಮಾಡಬಹುದು. ಈ ತರ ಅಟ್ ದ ಟಾಪ್ ಸೆಂಟ್ರಲ್ ಬ್ಯಾಂಕ್ಸ್ ಅಂಡ್ ಗವರ್ಮೆಂಟ್ಸ್ ಇರ್ತಾರೆ. ಅವ್ರ ಕೆಳಗಡೆ ಬಿಗ್ ಬ್ಯಾಂಕ್ಸ್, ನೆಕ್ಸ್ಟ್ ಕಾರ್ಪೊರೇಟ್ಸ್, ದೆನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಹೆಡ್ಜ್ ಫಂಡ್ಸ್ ಅಂಡ್ ಅಟ್ ದ ಲಾಸ್ಟ್ ರಿಟೇಲ್ ಬ್ರೋಕರ್ಸ್ ಅಂಡ್ ರಿಟೇಲ್ ಟ್ರೇಡರ್ಸ್ ಇರ್ತಾರೆ. ನಾವು ಫೋರ್ ಎಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತಿದೀವಿ ಅಂದ್ರೆ ನಾವು ಯಾರ ಜೊತೆ ಟ್ರೇಡ್ ಮಾಡ್ತಿದೀವಿ ಅಥವಾ ಯಾರ ಅಗೇನ್ಸ್ಟ್ ಟ್ರೇಡ್ ಮಾಡ್ತಿದೀವಿ ಅಂತ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಈಚ್ ಪಾರ್ಟಿಸಿಪೆಂಟ್ಸ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂಡ್ ಹೇಗ್ ಮಾಡ್ತಾರೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲು ಬರೋ ಮೇಜರ್ ಪಾರ್ಟಿಸಿಪೆಂಟ್ ಇಸ್ ಸೆಂಟ್ರಲ್ ಬ್ಯಾಂಕ್ ಆರ್ ಟ್ರೆಷರೀಸ್. ನಾವು ಇಂಡಿಯಾದಲ್ಲಿ ಟ್ರೆಷರೀಸ್ ನ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಕರೀತಾರೆ. ಸೆಂಟ್ರಲ್ ಬ್ಯಾಂಕ್ಸು ಈ ಮಾರ್ಕೆಟ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್. ಯಾಕಂದ್ರೆ ಕರೆನ್ಸಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗಬೇಕು, ಅದು ವೀಕ್ ಆಗಿರ್ಬೇಕಾ ಸ್ಟ್ರಾಂಗ್ ಆಗಿರ್ಬೇಕಾ ಅಂತ ಡಿಸೈಡ್ ಮಾಡೋದು ಸೆಂಟ್ರಲ್ ಬ್ಯಾಂಕ್ಸ್. ಕರೆನ್ಸಿ ವ್ಯಾಲ್ಯೂನ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸೆಂಟ್ರಲ್ ಬ್ಯಾಂಕ್ಸು 2 ಮೇನ್ ವೇಸ್ನ ಯೂಸ್ ಮಾಡ್ತಾರೆ. ಒಂದು, ಇಂಟ್ರೆಸ್ಟ್ ರೇಟ್ಸ್ನ ರೇಸ್ ಮಾಡೋದು ಅಥವಾ ಕಟ್ ಮಾಡೋದು. ಸೆಕೆಂಡು, ಅವ್ರ ಕಂಟ್ರಿ ಕರೆನ್ಸಿನ ಬೈ ಸೆಲ್ ಮಾಡೋದು. ಏನಕ್ಕೆ ಅಂದರೆ ಲಿಕ್ವಿಡಿಟಿನ ಅಡ್ಜಸ್ಟ್ ಮಾಡೋಕ್ಕೆ ಮತ್ತು ವಾಲಟಿಲಿಟಿನ ಕಂಟ್ರೋಲ್ ಮಾಡೋಕ್ಕೆ. ಸೊ ಇವರ ಮೇನ್ ಗೋಲು ಅವ್ರ ಕರೆನ್ಸಿ ಪ್ರೈಸಸ್ನ ಸ್ಟೇಬಲ್ ಆಗಿ ಇಡೋದು. ಯಾಕಂದರೆ ಇಂಪೋರ್ಟ್ಸು ಎಕ್ಸ್ಪೋರ್ಟ್ಸು ಮಾಡೋಕ್ಕೆ ಸ್ಟೆಬಿಲಿಟಿ ಬೇಕು. ಹಾಗೆ ಇನ್ವೆಸ್ಟರ್ಸ್ಗೆ ಕರೆನ್ಸಿ ಸ್ಟೇಬಲ್ ಆಗಿದೆ ಅಂದರೆ ಆ ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅವ್ರಿಗೂ ಕಾನ್ಫಿಡೆನ್ಸ್ ಇರುತ್ತೆ. ಇದನ್ನ ನೀವು ಇನ್ನೂ ಬೆಟರ್ ವೇಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಸಪೋಸ್ ಇವಾಗ ನಾವು ಇಂಡಿಯಾಯಿಂದ US ಗೆ ಕಾಟನ್ನ ಸೆಲ್ ಮಾಡ್ತಿದ್ದೀವಿ. ಇಲ್ಲಿ ಅದ್ರ ಪ್ರೈಸು 1 kgಗೆ 40 ರೂಪೀಸ್ ಇರುತ್ತೆ. ಆ್ಯಂಡ್ ಫೋರ್ ಎಕ್ಸ್ ಮಾರ್ಕೆಟಲ್ಲಿ USD INR ನ ಎಕ್ಸ್ಚೇಂಜ್ ರೇಟು 80 ಇದೆ ಅಂದ್ಕೊಳ್ಳಿ. ಸಡನ್ನಾಗಿ ಏನಾಗುತ್ತೆ, ರುಪಿ ವ್ಯಾಲ್ಯೂ ಡಾಲರ್ ಅಗೇನ್ಸ್ಟು ಜಾಸ್ತಿ ಆಗುತ್ತೆ. ಅಂದರೆ ಲೆಟ್ಸೆ USD INR 40 ಹೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಕಾಟನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಮೊದಲು $1ಗೆ 2 kg ಕಾಟನ್ ಸಿಗ್ತಿತ್ತು, ಈಗ ಬರೀ 1 kg ಸಿಗುತ್ತೆ. ಸೊ ಈ ಇಂಟರ್ನ್ಯಾಷನಲ್ ಬಯರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಬೇರೆ ಯಾವ ಕಂಟ್ರಿಯಲ್ಲಿ ಅವ್ರಿಗೆ ಕಾಟನ್ನು ಚೀಪಾಗಿ ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ. ಅದರಿಂದ ಇಂಡಿಯನ್ ಫಾರ್ಮರ್ಸ್ಗೆ ಲಾಸ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಇಂಡಿಯನ್ ಸೆಲ್ಲರ್ಸು ಏನು ಮಾಡದೆ ಜಸ್ಟ್ ಕರೆನ್ಸಿ ವ್ಯಾಲ್ಯೂಯಲ್ಲಿ ಆಗೋ ಚೇಂಜಸ್ಸಿಂದ ಲಾಸ್ ತಗೋತಾರೆ. ಸೊ ಈ ಥರ ಸಡನ್ನಾಗಿ ಕರೆನ್ಸಿ ವ್ಯಾಲ್ಯೂ ಮೇಲೆ ಕೆಳಗೆ ಹೋಗಬಾರ್ದು ಅಂತ ಸೆಂಟ್ರಲ್ ಬ್ಯಾಂಕ್ಸು ಅವ್ರ ಕರೆನ್ಸಿನ ಬೈ ಸೆಲ್ ಮಾಡಿ ಕರೆನ್ಸಿ ವ್ಯಾಲ್ಯೂನ ಸ್ಟೇಬಲ್ ಆಗಿ ಇಡ್ತಾರೆ. ಸೊ ಟು ಸಮರೈಸ್, ಸೆಂಟ್ರಲ್ ಬ್ಯಾಂಕ್ಸು ಇಂಟ್ರೆಸ್ಟ್ ರೇಟ್ಸ್ನ ಸೆಟ್ ಮಾಡಿ ಅವ್ರ ಕರೆನ್ಸಿ ಲಾಂಗ್ ಟರ್ಮಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಶಾರ್ಟ್ ಟರ್ಮಲ್ಲಿ ಇಂಟರ್ವ್ಯೂನ್ ಮಾಡಿ, ಅಂದರೆ ಮಾರ್ಕೆಟಲ್ಲಿ ಅವ್ರ ಕರೆನ್ಸಿನ ಬೈ ಸೆಲ್ ಮಾಡಿ ಜಾಸ್ತಿ ವಾಲಟೈಲ್ ಆಗ್ದಂಗೆ ಕರೆನ್ಸಿನ ಸ್ಟೇಬಲ್ ಆಗಿ ಇಡ್ತಾರೆ. ಸೊ ಅದಕ್ಕೆ ಸೆಂಟ್ರಲ್ ಬ್ಯಾಂಕ್ಸು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಈ ಫೋರ್ ಎಕ್ಸ್ ಮಾರ್ಕೆಟಲ್ಲಿ. ನೆಕ್ಸ್ಟ್ ಬರೋ ಮೇಜರ್ ಪ್ಲೇಯರ್ಸ್ ಬಂದು ಬ್ಯಾಂಕ್ಸು. ಈ ಬ್ಯಾಂಕ್ಸಲ್ಲಿ 2 ಥರ ಬರುತ್ತೆ. ಒಂದು ಇಂಟರ್ ಬ್ಯಾಂಕ್ ಡೀಲರ್ಸ್ ಅಂತ, ಇನ್ನೊಂದು ಕಮರ್ಷಿಯಲ್ ಆರ್ ರೀಜನಲ್ ಬ್ಯಾಂಕ್ಸ್ ಅಂತ. ಸೊ ಈ ಬ್ಯಾಂಕ್ಸು ಫೋರ್ ಎಕ್ಸ್ ಮಾರ್ಕೆಟ್ನ ಬ್ಯಾಕ್ ಬೋನ್ ಇದ್ದಂಗೆ. BIS ಅಂದರೆ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಪ್ರಕಾರ 95% ಅಷ್ಟು ಫೋರ್ ಎಕ್ಸ್ ಮಾರ್ಕೆಟಲ್ಲಿ ಆಗೋ ಟ್ರಾನ್ಸಾಕ್ಷನ್ಸು ಈ ಬ್ಯಾಂಕ್ಸ್ ಮತ್ತು ಅದರ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಿದ್ದಾರೆ. ಅದರಲ್ಲಿ 46% ಅಷ್ಟು ಟ್ರಾನ್ಸಾಕ್ಷನ್ಸ್ನ ಈ ಇಂಟರ್ ಬ್ಯಾಂಕ್ ಡೀಲರ್ಸೇ ಮಾಡ್ತಿದ್ದಾರೆ. ಸೊ ಈ ಬ್ಯಾಂಕ್ಸ್ ಆರ್ ದ ರಿಯಲ್ ಬಿಗ್ ಪ್ಲೇಯರ್ಸ್ ಇಲ್ಲಿ. ಮೊದಲು ನಾವು ಈ ಇಂಟರ್ ಬ್ಯಾಂಕ್ ಡೀಲರ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಯಾರವರು ಆ್ಯಂಡ್ ಏನು ಮಾಡ್ತಾರೆ ಅಂತ. ಸೊ ಈ ಇಂಟರ್ ಬ್ಯಾಂಕ್ ಡೀಲರ್ಸು ಬಿಗ್ ಬಾಯ್ಸು ಈ ಮಾರ್ಕೆಟಲ್ಲಿ. ಫಾರ್ ಎಕ್ಸಾಂಪಲ್ JP Morgan, ಗೋಲ್ಡ್ಮನ್ ಸ್ಯಾಕ್ಸು, ಬಾರ್ಕ್ಲೇಸ್, UBS ಎಕ್ಸೆಟ್ರಾ. ಸೊ ಈ ಬ್ಯಾಂಕ್ಸ್ ಏನು ಮಾಡ್ತಾರೆ ಅಂದರೆ ಅವ್ರದ್ದು ಒಂದು ಗ್ರೂಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸೆ ಒಂದು 6 ಬ್ಯಾಂಕ್ಸ್ ಇರುತ್ತೆ ಈ ಗ್ರೂಪಲ್ಲಿ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಒಬ್ಬರ ಜೊತೆ ಒಬ್ಬರು ಕರೆನ್ಸೀಸ್ನ ಬೈ ಸೆಲ್ ಮಾಡ್ತಾರೆ. ಲೈಕ್ JP Morgan ಬಾರ್ಕ್ಲೇಸ್ ಜೊತೆ ಟ್ರೇಡ್ ಮಾಡೋದು, ಅಥವಾ ಗೋಲ್ಡ್ಮನ್ ಸ್ಯಾಕ್ಸು UBS ಜೊತೆ ಟ್ರೇಡ್ ಮಾಡೋದು, ಈ ಥರ. ಸೊ ಬೇಸಿಕಲಿ ಈ ಬ್ಯಾಂಕ್ಸ್ ಟು ಬ್ಯಾಂಕ್ಸ್ ಏನು ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ಇಲ್ಲಿ, ಇದನ್ನ ಇಂಟರ್ ಬ್ಯಾಂಕ್ ಅಂತ ಕರೀತಾರೆ. ಆ್ಯಂಡ್ ಈ ಇಂಟರ್ ಬ್ಯಾಂಕ್ ಮಾರ್ಕೆಟ್ ಇದೆಯಲ್ಲ, ಇಲ್ಲಿ ಟ್ರೇಡ್ ಮಾಡೋ ಬ್ಯಾಂಕ್ಸ್ನ ಇಂಟರ್ ಬ್ಯಾಂಕ್ ಡೀಲರ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಇಂದ ಇದನ್ನ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಬ್ಯಾಂಕ್ A ಅಂದರೆ JP Morgan, ಬ್ಯಾಂಕ್ B ಅಂದರೆ ಗೋಲ್ಡ್ಮನ್ ಸ್ಯಾಕ್ಸ್ ಜೊತೆ ಈ ಟ್ರೇಡ್ನ ಮಾಡ್ತಿದ್ದಾರೆ. ಪೇರು USD INR, ಪ್ರೈಸು 83.05, ವಾಲ್ಯೂಮು $250 million. ಸೊ ಬೇಸಿಕಲಿ ಇದ್ರ ಅರ್ಥ ಏನಂದರೆ JP Morgan ಗೋಲ್ಡ್ಮನ್ ಸ್ಯಾಕ್ಸ್ ಹತ್ರ ಇಂಡಿಯನ್ ರುಪೀಸ್ನ ಸೆಲ್ ಮಾಡಿ ಡಾಲರ್ಸ್ನ ಬೈ ಮಾಡ್ತಿದ್ದಾರೆ. ಎಷ್ಟಕ್ಕೆ ಮಾಡ್ತಿದ್ದಾರೆ? 83.05ಗೆ. ಅಂದರೆ $1ನ ಬೈ ಮಾಡೋಕ್ಕೆ 83.05 ರುಪೀಸ್ನ ಸೆಲ್ ಮಾಡ್ತಿದ್ದಾರೆ. ಆ್ಯಂಡ್ ಟೋಟಲ್ ಎಷ್ಟು ಡಾಲರ್ಸ್ನ ಬೈ ಮಾಡ್ತಿದ್ದಾರೆ? $250 million ಬೈ ಮಾಡ್ತಿದ್ದಾರೆ. ಸೊ
ಈ ಡೀಲರ್ ಬ್ಯಾಂಕ್ಸು ಈ ತರ ಇಂಟರ್ ಬ್ಯಾಂಕ್ ಅಲ್ಲಿ ಪ್ರತಿ ಸೆಕೆಂಡ್ ಟ್ರೇಡ್ ಮಾಡ್ತಿರ್ತಾರೆ ಇನ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಆರ್ ಬಿಲಿಯನ್ಸ್ ಆಫ್ ಡಾಲರ್ಸ್. ಅಂಡ್ ಪ್ರತಿ ಒಂದು ಟ್ರೇಡ್ಸು ಬಿಗ್ ಬಿಗ್ ವಾಲ್ಯೂಮ್ ಆಗಿರೋದ್ರಿಂದ ಇವ್ರು ಏನು ಕರೆನ್ಸಿ ಪ್ರೈಸಸ್ಗೆ ಅಗ್ರಿ ಮಾಡಿಕೊಂಡು ಟ್ರೇಡ್ ಮಾಡ್ತಿದ್ದಾರೆ ಆ ಪ್ರೈಸು ಆ್ಯಕ್ಚುಯಲ್ ಎಕ್ಸ್ಚೇಂಜ್ ರೇಟ್ ಆಗುತ್ತೆ. ಅಂದರೆ ನೀವು ನಿಮ್ಮ ಬ್ರೋಕರ್ ಹತ್ರ ಏನು USD/INR ಪೇರ್ ರೇಟ್ ನೋಡ್ತಿದ್ದೀರಾ ಆ ಎಕ್ಸ್ಚೇಂಜ್ ರೇಟ್ನ ಟೆಕ್ನಿಕಲಿ ಈ ಇಂಟರ್ ಬ್ಯಾಂಕ್ ಡೀಲರ್ಸೇ ಸೆಟ್ ಮಾಡ್ತಿರೋದು. ಆ್ಯಂಡ್ ಆ ರೇಟ್ಸ್ನೇ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಮತ್ತು ರಿಟೇಲ್ ಟ್ರೇಡರ್ಸ್ ಎಲ್ಲ ಟ್ರೇಡ್ ಮಾಡೋದು. ಸೊ ಈ ಇಂಟರ್ ಬ್ಯಾಂಕ್ ಡೀಲರ್ಸು ಇಲ್ಲಿ ಒನ್ ಆಫ್ ದ ಮೇನ್ ಕೀ ಪ್ಲೇಯರ್ಸು. ನೆಕ್ಸ್ಟ್ ಈ ಸಬ್ ಕ್ಯಾಟಗರಿಯಲ್ಲಿ ಬರೋದು ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ರೀಜನಲ್ ಬ್ಯಾಂಕ್ಸ್. ಈ ಬ್ಯಾಂಕ್ಸ್ಗಳು ಇಂಟರ್ ಬ್ಯಾಂಕಲ್ಲಿ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಲ್ಲ. ಇವ್ರ ಮೇನ್ ಕೆಲಸ ಬಂದು ಬಿಸ್ನೆಸಸ್ಗೆ ಮತ್ತು ಪೀಪಲ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಪೇಮೆಂಟ್ಸು ಅಥವಾ ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡ್ಕೊಡೋದು. ಎಕ್ಸಾಂಪಲ್, ಇವಾಗ ಒಂದು ಕಾಟನ್ ಎಕ್ಸ್ಪೋರ್ಟರು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕಾಟನ್ನ ಸೆಲ್ ಮಾಡ್ತಿದ್ದಾರೆ ಅಂದರೆ ಅವರು ಡಾಲರ್ಸಲ್ಲಿ ಪೇಮೆಂಟ್ಸ್ನ ತಗೋತಾರೆ. ಸೊ ಅದನ್ನು ICICI ಬ್ಯಾಂಕ್ ಏನು ಮಾಡ್ತಾರೆ ಅಂದರೆ ರುಪೀಸ್ಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ಹಾಗೆ ನೀವೇನಾದರೂ ದುಬೈಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ದಿರಮ್ಸಲ್ಲಿ ಸ್ಪೆಂಡ್ ಮಾಡಬೇಕು, ಯಾಕಂದರೆ UAE ಯೂಸ್ ಮಾಡೋದು ದಿರಮ್ಸ್ನ. ಸೊ HDFC ಬ್ಯಾಂಕ್ ಏನು ಮಾಡುತ್ತೆ, ನಿಮ್ಮ ರುಪೀಸ್ನ ದಿರಮ್ಸ್ಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ಸೊ ಈ ಥರ ಈ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ರೀಜನಲ್ ಬ್ಯಾಂಕ್ಸು ನಾರ್ಮಲ್ ಬಿಸ್ನೆಸಸ್ ಆ್ಯಂಡ್ ಪೀಪಲ್ಗೆ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ನ ಸೆಟಲ್ಮೆಂಟ್ ಮಾಡಿಕೊಡ್ತಾರೆ ಮತ್ತು ಫಾರಿನ್ ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಆ್ಯಂಡ್ ಏನಾದರೂ ಬಿಗ್ ಟ್ರೇಡ್ಸ್ ಇದ್ದರೆ ಅದನ್ನು ಇಂಟರ್ ಬ್ಯಾಂಕ್ ಡೀಲರ್ಸ್ಗೆ ಪಾಸ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ 3 ಕೀ ಪ್ಲೇಯರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೆಂಟ್ರಲ್ ಬ್ಯಾಂಕ್ಸು, ಇಂಟರ್ ಬ್ಯಾಂಕ್ ಡೀಲರ್ಸು ಮತ್ತು ಕಮರ್ಷಿಯಲ್ ಬ್ಯಾಂಕ್ಸು. ಸೊ ಸೆಂಟ್ರಲ್ ಬ್ಯಾಂಕ್ಸ್ ಏನು ಮಾಡ್ತಾರೆ, ಇವ್ರನ್ನ ಪಾಲಿಸಿ ಮೇಕರ್ಸ್ ಅಂತ ಕರೀತಾರೆ. ಇವ್ರು ಏನು ಮಾಡ್ತಾರೆ, ಕರೆನ್ಸಿ ವ್ಯಾಲ್ಯೂನ ಕಂಟ್ರೋಲ್ ಮಾಡ್ತಾರೆ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇಂಟರ್ ಬ್ಯಾಂಕ್ ಡೀಲರ್ಸು ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಸ್ನ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಇಂಟರ್ ಬ್ಯಾಂಕಲ್ಲಿ ಬಿಗ್ ವಾಲ್ಯೂಮ್ಸ್ನ ಟ್ರೇಡ್ ಮಾಡ್ತಾರೆ. ಆ್ಯಂಡ್ ಫೈನಲಿ ಕಮರ್ಷಿಯಲ್ ಬ್ಯಾಂಕ್ಸು ರಿಯಲ್ ಬಿಸ್ನೆಸಸ್ ಮತ್ತು ಪೀಪಲ್ಗೆ ಫಾರೆಕ್ಸ್ ಮಾರ್ಕೆಟಲ್ಲಿ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ, ಅಂದರೆ ಪೇಮೆಂಟ್ಸ್ ಮಾಡ್ಕೊಳ್ಳೋದು ಅಥವಾ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ್ ಪಾರ್ಟಿಸಿಪೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ.